ಏನು ಯೋಚನೆ ಮಾಡ್ತಿದ್ಯಾ? ಆತ್ಮ ಅಂತ ಹೇಳಿದೆ. ಹೌದು ಕಣೆ, ನಾವು ಬದುಕಿರೋ ಜೀವಗಳ ಜೊತೆ ಇರಬೇಕೇ ಹೊರತು ಸತ್ತಿರೋ ಆತ್ಮಗಳ ಜೊತೆ ಅಲ್ಲ. ನಿನಗೇನೇ ಆದ್ರೂ ನಾನಿದ್ದೀನಿ, ನಾನು ನೀನು ನೋಡ್ಕೋತೀನಿ ಕಣೆ. ಇನ್ನು ಕಾಲ ಮಿಂಚಿಲ್ಲ. ನಾನು ಹೇಳಿದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊ. ಏನೇ ಕಡಿಮೆ ಆಗಿತ್ತು ನಿನ್ ಜೀವನದಲ್ಲಿ? ಎಂತ ಒಳ್ಳೆ ಸಂಬಂಧ ಸಿಕ್ಕಿದೆ. ಗುಡ್ಸ್ಲಲ್ಲಿದ್ದೆ, ಈಗ ಅರಮನೆಲಿದ್ಯಾ. ಯಾವುದೇ ಕಾರಣಕ್ಕೂ ನಿನ್ನ ಲೈಫ್ನ ನೀನೇ ಹಾಳು ಮಾಡ್ಕೊಳಕ್ ಹೋಗ್ಬೇಡ. ಇಷ್ಟಕ್ಕೆಲ್ಲ ಕಾರಣ ಆಗ್ತಿರೋದು ಏನ್ ಗೊತ್ತಾ? ಆ ಮಧುವಂತಿ ಅವಳ ವಿಷಯ ಮೊದಲು ತಲೆನ ತೆಗ್ದು ಹಾಕೋ. ಹೌದು ಮಧುರ, ನೀನು ಹೇಳ್ತಿರೋದು ಸರಿ. ನಮ್ಗಳ ಮಧ್ಯೆ ಯಾವ ಆತ್ಮನೂ ಬರಬಾರ್ದು. ಅಂದ್ರೆ ನಿನಗೆ ಯಾವ ಆತ್ಮದ ಮೇಲೂ ಒಲವಿಲ್ಲ ತಾನೆ? ನನ್ನಿಂದ ಇಷ್ಟೆಲ್ಲ ಆಗ್ತಿದೆ ಅಂದಮೇಲೆ ನಾನು ಯೋಚನೆ ಮಾಡ್ತೀನಿ. ಮಧುವಂತಿನ ಮರೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಏನಂದೆ? ನೀನ್ ಎಲ್ಲಾನು ಮರಿತ್ಯಾ? ನಿಜವಾಗ್ಲೂ ಮರಿತೇನೆ? ನೀನ್ ಇಷ್ಟ ಹೇಳಿದ್ಯಲ್ಲ ಅಷ್ಟು ಸಾಕು ಕಣೆ ನನಗೆ. ನಿನ್ ಸುಖ ಸಂಸಾರ ಜೀವನ ನನ್ ಕಣ್ಮುಂದೆನೆ ಕಾಣಿಸ್ತಾ ಇದೆ. ಮೇಡಮ್, ಈ ಮೆಡಿಸಿನ್ ತಗೊಂಡು ಬನ್ನಿ. ಅಕ್ಕ, ಒಂದ್ ನಿಮಿಷ ಇಲ್ಲೇ ಕೂತಿರು, ಬಂದ್ಬಿಡ್ತೀನಿ. ನಿನಗೇನೇ ಆದ್ರೂ ನಾನಿದ್ದೀನಿ, ನಾನು ನೀನು ನೋಡ್ಕೋತೀನಿ ಕಣೆ. ಯಾವುದೇ ಕಾರಣಕ್ಕೂ ನಿನ್ನ ಲೈಫ್ನ ನೀನೇ ಹಾಳು ಮಾಡ್ಕೊಳಕ್ ಹೋಗ್ಬೇಡ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತಿ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್